वेङ्कटनिवासाय श्रीनिवासाय मङ्गलम् लक्ष्मी सविभ्रमालोकसुभ्रूविभ्रमचक्षुषे चक्षुषे सर्वलोकानां वेङ्कटेशाय मङ्गलम् श्रीवेङ्कटाद्रिशृङ्गाग्रमङ्गला अनेकमूर्तये नमः ओम अव्यक्ताय नमः ओम कटिहस्ताय नमः ओम वरप्रधानेभ्यो लीलावती अक्षांश मिथुन राशि कुंभदा मीन राशि ಹನ್ನೆರಡನೇ ವರ್ಷದ ಲಕ್ಷ್ಮೀ ವೆಂಕಟೇಶ್ವರ ಪಾದಯಾತ್ರಾ ಸಮಿತಿ ಇದು 12ನೇ ವರ್ಷದ ಪಾದಯಾತ್ರೆ. ಈ ಪಾದಯಾತ್ರೆಗೆ ಅನೇಕರ ಸಹಾಯಸ್ಥ, ಅನೇಕರ ಒಂದು ಭಕ್ತಿ, ಇದರಿಂದ ನಮ್ಮ 12 ವರ್ಷವೂ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣಕರ್ತರಾಗಿ ನಮ್ಮ ಡಿ ಸುರೇಶ್ ಗೌಡರು, ಮಂಜಣ್ಣನವರು, ನಾಗಣ್ಣನವರು, ಇನ್ನೂ ಅನೇಕರು, ಇವರೆಲ್ಲರ ಸಹಕಾರದಿಂದ 12ನೇ ವರ್ಷ ನಾವು ಯಶಸ್ವಿಯಾಗಿ ನಡೀತಾ ಇದ್ದೀವಿ. ನಡೆಯೋದು ಎಷ್ಟು ಕಷ್ಟ ಅಂತ ನಡೆಯೋರಿಗೆ ಗೊತ್ತು. 40 ಕಿಲೋಮೀಟ್ರ್ ನಡಿಬೇಕಂದ್ರೆ ತುಂಬ ಕಷ್ಟ ಇದೆ. ಆ ಗೋವಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ, ಪ್ರತಿ ವರ್ಷವೂ ನಮ್ಮನ್ನು ನಡೆಸ್ತಾ ಇದ್ದಾನೆ. ಇದು ನಮ್ಮ ಆ ಗೋವಿಂದನ ಸೇವೆ ಅಂತ ತಿಳ್ಕೊಂಡಿದ್ದೀವಿ. ನಾವು ನಡೆಯೋದು ನಮ್ಮ ಆರೋಗ್ಯ, ಒಂದು ವರ್ಷದ ಆರೋಗ್ಯ ನಮಗೆ ವೃದ್ಧಿಯಾಗುತ್ತೆ. ಈ ಒಂದು ಇದರಿಂದ ನಮ್ಮ ಹೆಣ್ಮಕ್ಳು ಎಲ್ಲರೂ ಸೇರಿ ನಾವು ಒಂದು ಅಣ್ಣ ತಮ್ಮಂದ್ರ ಥರ ನಾವು ಪ್ರತಿ ವರ್ಷವೂ ಈ ಪಾದಯಾತ್ರೆ ಕೈಗೊಳ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿಸ್ತೀವಿ. ಶಕ್ತಿ ಇರೋಷ್ಟು ತನಕ, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ನಮ್ಮ ಎಲ್ಲರ ಸಹಕಾರ ಇರೋಷ್ಟು ತನಕ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಇವಾಗಲೂ ಎಲ್ಲರೂ ಸಹಕಾರವೂ ಇದೆ. ತಾವು ಒಂದೊಂದು ರೀತಿಯಲ್ಲ, ಯಾವ್ಯಾವ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಹಣ ಒಂದೇ ಅಲ್ಲ, ಸೇವೆ ಮಾಡೋರು ಬರ್ತಾರೆ. ಮತ್ತು ಈಗ ಅವರೇ ಗಾಡಿ ತಗೊಂಬಂದು ನಮಗೆಲ್ಲ ಇದು ಅನುಕೂಲಗಳು ಮಾಡಿಕೊಡ್ತವ್ರೆ. ಇಂಥವ್ರಿಂದ ಈ 12 ವರ್ಷಗಳನ್ನು ನಾವು ಯಶಸ್ವಿಯಾಗಿ ನಡೆಸಿದ್ದೀವಿ, ಇನ್ನೂ ಮುಂದೆ ನಡೆಸ್ತೀವಿ. ಮತ್ತು ಇದೇ 24ನೇ ತಾರೀಕು ನಮ್ಮ ಸುರೇಶ್ ಗೌಡರ ಹುಟ್ಟುಹಬ್ಬ ಇದೆ. ಅವರು ಎಲ್ಲರಿಗೂ ಒಂದು ನಮ್ಮ ಒಂದು ಸ್ನೇಹಿತರು ಎಲ್ಲರಿಗೂ ಒಂದು ಶಕ್ತಿ ಅನ್ಬೋದು. ಅವ್ರಿಗೆ ಇನ್ನೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಹುಟ್ಟುಹಬ್ಬದ ಇದರಿಂದ ಮುಂದೆ ಯಶಸ್ವಿ ನಾಯಕರಾಗಿ ಬೆಳೀಲಿ, ಇನ್ನೂ ಅನೇಕರ ಸೇವೆ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕೊನೆಯದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೊಂದು ದಿವಸ ನಮ್ಮ ಧರ್ಮ ಉಳಿಬೇಕು ಅಂದಾಗ ಕೆಲವು ಅಸಡ್ಡೆ ಜನಗಳೇ ಜಾಸ್ತಿ. ಇವತ್ತೊಂದು ದಿವಸ ಯಾಕೆ ಪಾದಯಾತ್ರೆ ಹೋಗ್ತಾರೆ ಅಂತಾರೆ. ಕಾರಿಲ್ವಾ, ಬಸ್ ಇಲ್ವಾ, ಬಸ್ಸಲ್ಲಿ ಹೋಗ್ಬೋದಲ್ವಾ, ಕಾರಲ್ಲೇ ಹೋಗ್ಬೋದಲ್ವಾ ಅಂತಾರೆ. ಆದರೆ ಇವತ್ತು ಕೂಡ ನಮ್ಮ ಧರ್ಮ ಉಳಿದಿದೆ. ನಮ್ಮ ಹಿಂದೂ ಧರ್ಮ ಧಾರ್ಮಿಕ ಪದ್ಧತಿಗಳು ಉಳಿಬೇಕು ಅಂದಾಗ ಈ ಥರ ಅನೇಕ ಪಾದಯಾತ್ರೆಗಳು ನಡಿಬೇಕು. ಪ್ರತಿ ವರ್ಷವೂ ಶ್ರೀ ವೆಂಕಟೇಶ್ವರ ಪಾದಯಾತ್ರೆ ಸಮಿತಿಯವರು ತುಂಬ ಅದ್ಭುತವಾಗಿ ಕಾರ್ಯಕ್ರಮನ ಆಯೋಜಿಸ್ಕೊಂಡು ಇವತ್ತು, ಯಾಕೆಂದರೆ ಮನೇಲಿ ಒಬ್ಬರನ್ನ ಕರ್ಕೊಂಡು ಹೋಗೋದೇ ಕಷ್ಟ, ಅಂಥದ್ರಲ್ಲಿ ನೂರಾರು ಜನ ಕರ್ಕೊಂಡು ಅವರಿಗೆ ಯೋಗಕ್ಷೇಮ ನೋಡಿಕೊಂಡು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಧರ್ಮ. ಆದ್ದರಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಾದಯಾತ್ರೆ ಸಮಿತಿಯವರಿಗೆ ತುಂಬ ಹೃದಯದ ಶುಭಾಶಯನ ಕೋರ್ತೀನಿ. ಹಾಗೂ ಇದೇ ರೀತಿ ಇನ್ನು ಮುಂದಕ್ಕೂ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಈ ಮೂಲಕ ತಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಭಾಳ ಸಂತೋಷದ ವಿಷಯ. ಏನಕ್ಕೆ ಮನುಷ್ಯನಿಗೆ ಶಕ್ತಿ ಬೇಕು ಅಂತ ಕೇಳ್ತಾರೆ. ಶಕ್ತಿ ಎಲ್ಲ ಬೇಕಾಗಿರೋದು ಫಸ್ಟು ಭಕ್ತಿ ಬೇಕು. ಸೊ ನಮ್ಮ ಏನು ವೆಂಕಟೇಶ್ವರು ನಮ್ಮ ಲಯ ಸಂಸ್ಥೆಯಲ್ಲಿ ಅಪಾರವಾದ ಸೇವೆಗಳನ್ನು ಸಾರ್ವಜನಿಕರಿಗೆ ಸಲ್ಲಿಸುವುದರೊಂದಿಗೆ ಈ ಭಗವಂತನ ಈ ಭಕ್ತಿಯನ್ನು ಸೇವೆಯನ್ನು ಮಾಡೋದಕ್ಕೆ ಹಲವಾರು ಭಕ್ತಾದಿಗಳನ್ನು ಕರ್ಕೊಂಬರ್ತಾರಲ್ವ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ಏನೋ ನಮಗೆ ದೊಡ್ಡ ಒಂಥರ ಏನು ಗೊತ್ತಾ, ಪುಣ್ಯ ಮತ್ತು ಏನೋ ಸಂತೋಷ. ಯಾಕಂದರೆ ಈ ಪರಮಾತ್ಮನ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಅಂತಾರಲ್ಲ, ಆ ಥರ ಈ ಯಾತ್ರೆಗಳು ಮಾಡುವ ಎಲ್ಲರಿಗೂ ಸರ್ವಶಕ್ತಿಯು ಆ ಭಗವಂತ ಕೊಡಲಿ. ಜೊತೆಗೆ ಅವರು ಹೋಗಿ ಬಂದು ಆ ಒಂದು
ಆ ಸಂತೋಷ ಇದೆಯಲ್ಲ ಅದೆಲ್ಲ ಆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಅವ್ರ ಮುಖಾಂತರ ಭಾಳಷ್ಟು ಜನರಿಗೆ ಹಂಚುವ ಎಲ್ಲ ವಿಧವಾದ ಗುಣಗಳು ಅವ್ರಿಗೆ ಇರಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಮತ್ತು ಅವರ ಒಂದು ಆ ಭಕ್ತಿಗೆ ಮತ್ತಷ್ಟು ಶಕ್ತಿ ಬರಲಿ ಅಂತ ಆ ಪರಮಾತ್ಮನ ಬೇಡ್ಕೋತೀನಿ. ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಜಾಸ್ತಿ ಆಗೋರ ಸರ್, ಜನ ದಿನೇ ವರ್ಷ ಜಾಸ್ತಿ ಆಗ್ತದೆ. ಇಲ್ಲ, ವರ್ಷ ಜಾಸ್ತಿ ಆಗಲೇಬೇಕು. ಕಾರಣ ಏನಂದರೆ ಇದು ಯಾರ್ದೋ ಶಕ್ತಿ ಅಲ್ಲ, ಇದು ಭಕ್ತಿ ಆಗಿರೋದ್ರಿಂದ. ಭಕ್ತಿ ಒಂಥರ ಏನು ಗೊತ್ತಾ, ಅದಕ್ಕೆ ಇದಿಲ್ಲ, ಕೊನೆ ಇಲ್ಲ. ಅದಕ್ಕೆ ಯಾವುದೇ ವಿಧದಲ್ಲಿ ನಾವು ಅಂಕಿ ಅಂಶಗಳನ್ನ ಹಾಕಿದ್ರೆ ತಪ್ಪಾಗತ್ತೆ. ಬಟ್ ಆದರೆ ಇವರು ಹೋಗುವ ಒಂದು ಆ ವಿಧಾನ ಇದೆಯಲ್ಲ, ಆ ವಿಧಾನ ಅದಕ್ಕೆ ಮಾಡ್ತಕ್ಕಂಥ ಆ್ಯಕ್ಚುಲಿ ಎಲ್ಲ ವಿಧವಾದ ಆ್ಯಕ್ಚುಲಿ ಏನಂತಾರಲ್ಲ, ಅವ್ರಿಗೆ ಒಂದು ಸಮಾಧಾನ ಮಾಡಿ ಅವ್ರಿಗೆ ಧೈರ್ಯ ತುಂಬ್ತಾರಲ್ಲ ಅದು. ಸೊ ನಮ್ಮ ಏನು ವೆಂಕಟೇಶ್ವರ ಹತ್ರ ಅಧಿಕವಾಗಿದೆ. ಅವರಲ್ಲಿ ಭಕ್ತಿಯೂ ಅಷ್ಟೇ ಇದೆ, ಪ್ರೀತಿನೂ ಅಷ್ಟೇ ಇದೆ, ಸ್ನೇಹನೂ ಅಷ್ಟೇ ಇದೆ. ಈ ಪರಮಾತ್ಮ ಏನು ಕೊಡಬೇಕು ಅಷ್ಟು ಕೊಟ್ಟಿದ್ದಾನೆ. ಬಟ್ ಅದನ್ನು ನಿರಂತರ ಅವ್ರಿಗೆ ಜೀವನ ಪರ್ಯಂತ ಕೊಡಲಿ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಆ್ಯಕ್ಚುಲಿ ಆ ಪರಮಾತ್ಮನ ಅನುಗ್ರಹ ಇದೇ ರೀತಿ ಇನ್ನೂ ಜನ ಜಾಸ್ತಿ ಬರುವಂಥ ಒಂದು ಶಕ್ತಿಗಳನ್ನು ಆ ಪರಮಾತ್ಮ ಕೊಂಡಿದೆ ಅಂತ ನಾನು ಬಿಡ್ಕೋತೀನಿ.